ನೋಡ್ರಿ ಇದೆ ಸಾಂತ್ರಾಗಾಚಿ ಜಂಕ್ಷನ್ನು. ಟೈಮಿಗ 1:37 ಆಗಿದೆ. ಎಷ್ಟು ಇದು ನನ್ನ ವೈಡ್ ಆ್ಯಂಗಲ್ ಕ್ಯಾಮ್ರಾನೇ ಸಾಕಾಗ್ತಿಲ್ಲ, ಅಷ್ಟು ದೊಡ್ಡ ಇದೆ. ಬಟ್ ಏನಂದರೆ ವಿಡಿಯೋ ನೋಡೋಕೆ ಬಂದಿರೋರೆಲ್ಲ 1 ನಿಮಿಷ 2 ನಿಮಿಷ ನೋಡಿ ಓಡೋಗ್ಬಿಡ್ತಾರೆ. ಹಾಂ ठीक है, ಥ್ಯಾಂಕ್ ಯು. ಈ ಜಾಗ ಅಷ್ಟು ಚೆನ್ನಾಗಿಲ್ಲವಂತೆ, ನಾವು ವಾಪಸ್ ಹೋಗ್ತಾ ಇದ್ದೀವಿ. ವೆಸ್ಟ್ ಬೆಂಗಾಲ್ನ ಮೊದಲನೇ ಎಕ್ಸ್ಪೀರಿಯೆನ್ಸ್ ಹೇಳ್ಬಿಡ್ತೀನಿ. ಆ್ಯಕ್ಚುಯಲ್ ಮೇಯ್ನ್ ಏನು ಗೊತ್ತಾ, ಇವಳು ಪಾಪ ಆ ಹುಡುಗಿನ ಕೆಳಗೆ ಇಳಿಸಕ್ಕೆ ಟ್ರೈ ಮಾಡ್ತಿದ್ಲು. ಅವರಿದ್ದರು ಅವ್ರ ಭಾಷೆಯಲ್ಲಿ, ಆಂಟಿ ಇಳಿಸ್ತಾರೆ ಹೋಗಿ, ಇವನ್ ಲಗೇಜ್ ಎಲ್ಲ ಅಲ್ಲೇ ಇಟ್ಟಿದ್ದಾನೆ. ಪೊಲೀಸ್ನವ್ರು ಬಂದಿದ್ದಾರೆ, ಎಲ್ಲಿಗೆ ಹೋಗ್ಬೇಕಪ್ಪ ಅಂತ ಕೇಳಿದ್ದಾನೆ. ಆಯ್ತಾ, ಹಾವಡ ಅಂತಿದೆಯಲ್ಲ ಇವನಿಗೆ ಹಾ ಬದಲು ನಿಮಗೆ ಗೊತ್ತೇ ಇರ್ಬೋದು ಅದು ಯಾವ ಪಿಕ್ಚರಿನ ಡೈಲಾಗು, ಆಮೇಲೆ ತಮಕೋ ಭಾಲೋ ಭಾಷಿ. ಟೈಮ್ ಈಗ ರಾತ್ರಿ 1:10 ಆಗಿದೆ. ಅಂತೂ ಇಂತೂ 2100 ಕಿಲೋಮೀಟರ್ಸ್ ನಮ್ಮ ಸಫರ್ನಲ್ಲಿ ನಾವೀಗ ಬಂದಿದ್ದೀವಿ ಸತ್ರಾಗಾಚಿ ರೈಲ್ವೆ ಸ್ಟೇಷನ್, ವೆಸ್ಟ್ ಬೆಂಗಾಲ್ಗೆ. ಬಲ್ದ ಕಾಲಿಟ್ಟು ಬರ್ರ ಇಟ್ ನೋಡ್ರಿ, ಅಲಗಿ ಲೆವೆಲ್ಕ ಬಂದ ಡಿಪ್ರೆಷನ್. ಎಲ್ರು ಬಂದ್ವಿ. ಅದಕ್ಕೆ ಅಂತಾನೆ 20 ಸೆಕೆಂಡ್ ಕಾದೀನಿ. ಕುಲ್ಜಾ ಸಿಮ್ ಯಪ್ಪಾ, ಅಂತೂ ಇಂತೂ ಎ ಸಿ ಒಳಗೆ ಬಂದ್ವಿ. ಏನೋ ಫ್ಲಡ್ಡಿಂದ ಏನೋ ತೋರಿಸ್ತಾ ಇದೆ ಇಲ್ಲಿ ಲಿಫ್ಟ್ ಒಳಗೆ. ಏನಂತ ಗೊತ್ತಿಲ್ಲ ಕಾಮೆಂಟ್ ಮಾಡಿ. ಕುಲ್ಜಾ ಸಿಮ್ ಈಗ ನಾವು ಈ ಕಡೆ ಒಂದು ಎಂಟ್ರೆನ್ಸ್ ಇತ್ತು, ಅಲ್ಲಿಗೆ ಹೋದ್ವಿ. ಬಟ್ ಅಲ್ಲಿ ಒಂದೇ ಒಂದು ಆಟೋ ಇತ್ತು, 130 ರೂಪಾಯಿ ಕೇಳ್ತಿದ್ದಾನೆ. ತಲೆಗೆಲ್ಲ ಶೂಟ್ ಹಾಕ್ದಂಗಾಯ್ತು, ಅದಕ್ಕೆ ಈ ಕಡೆ ಹೋಗ್ತಾ ಇದೀವಿ. ಮೇನ್ ಎಂಟ್ರೆನ್ಸ್ಗೆ ಹೋಗ್ತಾ ಇದೀವಿ. ಮತ್ತೆ ನೀವು ನೋಡ್ತಾ ಇರ್ಬೋದು, ಇಲ್ಲಾಗಿರೋ ಫ್ಲಡ್ಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತೋರಿಸ್ತಾ ಇದ್ದಾರೆ. ನೋ ಸ್ಮೋಕಿಂಗ್ ಅಂತ ಬೇರೆ ಹೇಳ್ತಿದ್ದಾರೆ. ನಮ್ಮ ಹತ್ರ ಬೀಡಿ ಗಿಡಿ ಏನು ಇಲ್ಲ. ಓ ಸತ್ರಾಗಾಚಿ ಮಾತ್ರ ಸೂಪರ್ ದೊಡ್ಡದಾಗಿದೆ ನೋಡ್ರಿ. ಎಂಟ್ರಿ ಇದು ನನ್ನ ವೈಡ್ ಆ್ಯಂಗಲ್ ಕ್ಯಾಮ್ರಾನೇ ಸಾಕಾಗ್ತಿಲ್ಲ, ಅಷ್ಟು ದೊಡ್ಡ ಇದೆ. ಸೇಸಮ್ಮ ದುರ್ಬೀಜ. ನೋಡ್ರಿ ಇದೆ ಸಾಂತ್ರಾಗಾಚಿ ಜಂಕ್ಷನ್ನು. ಟೈಮಿಗ 1:37 ಆಗಿದೆ. ಎಷ್ಟು ದೊಡ್ಡ ಇದೆ ಅಂತೇಳಿ ನೀವೇ ನೋಡ್ತಾ ಇರ್ಬೋದು. ಯೋಚನೆ ಮಾಡಿ, ಸಾಂತ್ರಾಗಾಚಿ ಇಷ್ಟು ದೊಡ್ಡದಾಗಿದೆ, ಸ್ಟೇಷನ್ ಎಷ್ಟು ದೊಡ್ಡದಾಗಿದೆ ಅಂದರೆ ಈ ಒಂದು ವೆಸ್ಟ್ ಬೆಂಗಾಲ್ ಎಷ್ಟು ದೊಡ್ಡ ಇರ್ಬೋದು ಅಂತ ಹೇಳಿ. ಮಕ ನೋಡ್ರಿ, ಇದು ಮಕಾನ ಛೀ. ಏನು ಮಾಡೋದು, ವಿ ಗೋ ವಿತ್ ಸೆಕ್ಯೂರಿಟಿ. ಡು ನಾಟ್ ಸ್ಪೀಕ್. ತುಪ್ಪಬೇಡಿ. ಏನು ಚೆನ್ನಾಗಿ ಬರೆದಿದ್ದಾರಲ್ಲ ಇದು. ಈ ಕಡೆ ಒಂದು ಫಿಶ್ ಇದೆ, ಫಿಶ್ ನೋಡ್ರಿ, ಏನು ಚೆನ್ನಾಗಿ ಬರೆದಿದ್ದಾರಲ್ಲ. ಇಲ್ಲಿ ನೋಡಿ, ಒಂದು ಎದೆ ಸರಣ ಇದೆ, ಕಟ್ಕೊಂಡಿರಲ್ಲ ದುಡ್ಡು. ಅದೇನು ಗೊತ್ತಾ, ಅದು ಆ ಬೈನೆ ಮರದಿಂದ ತೆಗಿತಾರೆ. ಏನದು, ಕಳ್ಳು. ಆಗಲೇ ನಿಮಗೆ ವೆಯ್ಟಿಂಗ್ ಏರಿಯಾನ ತೋರಿಸಿರಲಿಲ್ಲ, ಬಟ್ ನೀವು ನೋಡ್ತಾ ಇರ್ಬೋದು ವೆಯ್ಟಿಂಗ್ ಏರಿಯಾ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಹಾಗೆ ಇದು ಕೂಡ ವೇ ಆಫ್, ನಿಮಗೆ ಈ ಕಡೆಯಿಂದ ಹೋದರೆ ಎಂಟ್ರಿ, ಆ ಕಡೆಯಿಂದ ಬಂದರೆ ಎಕ್ಸಿಟ್. ನೋಡ್ತಾ ಇರ್ಬೋದು ನೀವು. ವೆಲ್ಕಮ್ ಟು ಸತ್ರಂಗಾಚಿ ಸ್ಟೇಷನ್. ಇಲ್ಲಿರೋ ಕೆಲವು ಹೆಸರುಗಳು ತುಂಬ ಟ್ವಿಸ್ಟೆಡ್ ಆಗಿದ್ದಾವೆ, ಸ್ವಲ್ಪ ಕಷ್ಟ ಮಾತಾಡೋದು. ಬಟ್ ನಿಮಗೆ ಗೊತ್ತೇ ಇರ್ಬೋದು ಅದು ಯಾವ ಪಿಕ್ಚರಿನ ಡೈಲಾಗು, ಆಮೇಲೆ ತಮಕೋ ಭಾಲೋ ಭಾಷಿ. ನಟ ಸಾರ್ವಭೌಮ. ಹೌದು, ಖೂಬ್ ಭಾಲೋ ವೆಸ್ಟ್ ಬೆಂಗಾಲ್ ಖೂಬ್ ಭಾಲೋ. ಬಟ್ ವೆದರ್ ತುಂಬ ಕೆಟ್ಟದಾಗಿದೆ, ಹೇಳ್ಬಾರ್ದು ಅದ್ರ ಕಥೆನ. ನಮ್ಮೂರಲ್ಲಿ ಹಗ್ಲೊತ್ತು ಏನು ಶಕೆ ಇರುತ್ತೋ ಈಗ ರಾತ್ರಿ 2 ಗಂಟೆಗೆ ಅಷ್ಟು ಶಕೆ ಇದೆ. ನೀವು ನೋಡ್ತಾ ಇರ್ಬೋದು ಸ್ವೆಟಿಂಗ್. ನೀವು ನೋಡ್ತಾ ಇರ್ಬೋದು ಒಳ್ಳೆ ದುಡ್ಡು ಕೊಟ್ಟು ಇವರೆಲ್ಲ ಬನ್ನಿ. ದೇವ್ರೆ, ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ರೀ. ಸೂಪರಾಗಿದೆ ಈ ಒಂದು ರೈಲ್ವೆ ಸ್ಟೇಷನ್. ಬಟ್ ಏನು ಗೊತ್ತಾ,
ಇಲ್ಲಿ ತನಕ ನೀವು ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ವೀಡಿಯೋದಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಥವಾ ನನ್ನ ಮುಖದ ಮೇಲೆ ಏನೋ ಒಂದು ಇಂಟ್ರೆಸ್ಟ್ ಇರುತ್ತೆ. ಬಟ್ ಏನಂದರೆ ವೀಡಿಯೋ ನೋಡೋಕ್ಕೆ ಬಂದಿರೋರೆಲ್ಲ 1 ನಿಮಿಷ 2 ನಿಮಿಷ ನೋಡಿ ಓಡೋಗ್ಬಿಡ್ತಾರೆ. ಇಲ್ಲಿ ತನಕ ವೀಡಿಯೋ ನೋಡಿದವರಿಗೆ ಹ್ಯಾಟ್ಸ್ ಆಫ್, ಧನ್ಯವಾದಗಳು. ನಿಮ್ಮ ಈ ಒಂದು ಅಮೂಲ್ಯವಾಗಿರುವಂಥ ಸಮಯವನ್ನು ನನ್ನ ವೀಡಿಯೋ ನೋಡೋದಕ್ಕೆ ವೇಸ್ಟ್ ಅಲ್ಲ, ಒಂದಿಷ್ಟು ನಾಲೆಡ್ಜ್ ಕೂಡ ಸಿಕ್ಕಿರ್ಬೋದು ಅಂತ ನನಗನ್ಸುತ್ತೆ. ನೋಡ್ತಾ ಇರ್ಬೋದು ನೀವು, ಇದು ಸತ್ರಂಗಾಚಿ ರೈಲ್ವೆ ಸ್ಟೇಷನ್ ಆ್ಯಂಡ್ ವಿ ಹ್ಯಾವ್ ಒನ್ ಫೆದರ್ ಆಲ್ಸೋ. ವಿ ಆರ್ ಗೋಯಿಂಗ್ ಟುವರ್ಡ್ಸ್ ವಾಟ್ ವಿ ಕಾಲ್ ವೇಟಿಂಗ್ ರೂಮ್. ಇದು ಸ್ವಲ್ಪ ಸ್ಪೆಷಲ್ ಆಗಿದೆ ನಿನ್ನಿಗಿಂತ. ಇದು ಸ್ಟೆಪ್ಸ್ ನೋಡ್ಕೊಂಡು ಇಡ್ಬೇಕು ಅನ್ನೋದೇನಿಲ್ಲ. ಟೈಮೀಗ 2 ಗಂಟೆ ಆಗಿದೆ. ನೀವು ನೋಡ್ತಾ ಇರ್ಬೋದು ಈ ಸಣ್ಣ ಹುಡುಗಿ, ಇವ್ರ ಅಜ್ಜಿ ಅಲ್ಲಿದ್ದಾರೆ ನೋಡ್ರಿ. ಇವಳು ಪಾಪ ಆ ಹುಡುಗಿನ ಕೆಳಗೆ ಇಳಿಸಕ್ಕೆ ಟ್ರೈ ಮಾಡ್ತಿದ್ಲು. ಅವ್ರಿದ್ದರು ಅವ್ರ ಭಾಷೆಯಲ್ಲಿ, ಆಂಟಿ ಇಳಿಸ್ತಾರೆ ಹೋಗಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಆಂಟಿ, ಕಾಂತಾರ ಫಿಲ್ಮಿನ ಆಂಟಿ. ಯಪ್ಪ ದೇವ್ರಿ, ಇವರು ಟೈಮ್ 2 ಆಗಿದೆ. ವೇಟಿಂಗ್ ರೂಮ್ಗೆ ಹೋಗ್ತಾ ಇದ್ದೀವಿ. 3:40ಕ್ಕೆ ನಮಗೆ ಇನ್ನೊಂದು ಟ್ರೈನ್ ಇದೆ ಇಲ್ಲಿಂದ, ಆಲ್ಮೋಸ್ಟ್ ಹಾವಡಾ ಬ್ರಿಡ್ಜ್ ಅಲ್ಲಿಂದ ನಾವು ನೆಕ್ಸ್ಟ್ ಮತ್ತೆ ನಿಯೋಶಿಯಾ ಯೂನಿವರ್ಸಿಟಿಗೆ ಮತ್ತೆ ಬಸ್ ತೊಗೊಂಡು ಹೋಗಬೇಕು. ಯಾಕೋ ಸ್ವಲ್ಪ ವೇವಿ ಮಾಡ್ತಾ ಇದೆ ನೋಡ. ವೆಸ್ಟ್ ಬೆಂಗಾಲ್ನ ಮೊದಲನೇ ಎಕ್ಸ್ಪೀರಿಯೆನ್ಸ್ ಹೇಳ್ಬಿಡ್ತೀನಿ. ಆ್ಯಕ್ಚುಯಲ್ ಮೇಯ್ನ್ ಏನು ಗೊತ್ತಾ, ಪೊಲ್ಯೂಷನ್. ಉಸಿರಾಟಕ್ಕೆ ಕಷ್ಟ ಆಗ್ತಾ ಇದೆ ಆ್ಯಕ್ಚುಲಿ. ಈ ಸೆಂಟ್ರಲ್ ಈ ಒಂದು ಟ್ರೈನ್ ಸ್ಟೇಷನ್ ಏನಿದೆ ಅಲ್ಲಿ ಮಾತ್ರ ಹೀಗೇನಾ ಅಥವಾ ಎಲ್ಲ ಕಡೆನೂ ಹೀಗೇನಾ ಅಂತ ಗೊತ್ತಿಲ್ಲ. ಬಟ್ ನೀವು ನೋಡ್ತಾ ಇರ್ಬೋದು, ಅಲ್ಲಿ ನೋಡ್ರಿ ಒಂದ್ಸತಿ, ಅಲ್ಲಿ ನೋಡ್ರಿ ಇಲ್ಲಿ ಯಾವ ಥರ ಪೊಲ್ಯೂಷನ್ ಇದೆ ಅಂತ ಹೇಳಿ. ಯಪ್ಪ, ಗಂಟ್ಲು ಒಂಥರ ಆಗ್ತಿದೆ. ಮಗ ನೀರು ಕೊಡು. ಮೇಯ್ನ್ ಏನು ಗೊತ್ತಾ, ಇಲ್ಲಿ ಬಿಸಿಲು ಶಕೆ ತೇವಾಂಶ ಜಾಸ್ತಿ ಇರೋದ್ರಿಂದ. ಬ್ರೋ ಹಮ್ ವೇಟಿಂಗ್ ಏರಿಯಾ ಮೇ 8 ಬಂದೆ ಅಭಿ 8 ಬಂದೆ ಹಮ್. हाँ 3:40 3:40 को. कुछ खाना पीना है ना ये या रोड में नहीं घुरो, जाओ जहाँ पर है. हाँ ठीक है, ಥ್ಯಾಂಕ್ ಯು. ಈ ಜಾಗ ಅಷ್ಟು ಚೆನ್ನಾಗಿಲ್ಲ ಅಂತೆ, ನಾವು ವಾಪಸ್ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಹಾಂ ನಾವೀಗ ಸಾಂತ್ರಗಾಚಿ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಅಲ್ಲಿಂದ ಹಾವಡಾ ಸ್ಟೇಷನಿಗೆ ಟಿಕೆಟ್ ತೊಗೋಬೇಕು. ಸರ್ हावड़ा स्टेशन नो टिकट कितना 10 रुपीस 9 बंदे के लिए 45 ಓಕೆ. ನಾವೀಗ ಟ್ರೈನ್ ಟಿಕೆಟ್ ತೊಗೊಂಡಿದ್ದೀವಿ. ನೀವು ನೋಡ್ತಾ ಇರ್ಬೋದು 4 2 ಟಿಕೆಟು, ಒಂದು ಸಿಂಗಲ್ ಟಿಕೆಟ್ ತೊಗೊಂಡಿದ್ದೀವಿ. 1 ಟಿಕೆಟಿಗೆ 5 ರೂಪಾಯಿ. ಸಾಂತ್ರಗಾಚಿಯಿಂದ ನಿಮಗೆ ಹಾವಡಾ ಬ್ರಿಡ್ಜ್ ಏನಿದೆಯಲ್ಲ ಜಂಕ್ಷನ್ನು, ಅಲ್ಲಿಗೆ ಒಟ್ಟು 8 ಕಿಲೋಮೀಟ್ರ್ ಆಗುತ್ತೆ. ಒಬ್ಬೊಬ್ಬರಿಗೆ 5 ರೂಪಾಯಿ. ಕರ್ನಾಟಕದಲ್ಲಿ 5 ರೂಪಾಯಿಗೆ ಏನು ಬರುತ್ತೆ ರೀ, ಎಲ್ಲದೋ ಕಾಸ್ಟ್ಲಿ ಮಾಡಿಟ್ಟಿದ್ದಾರೆ. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, 8 ಕಿಲೋಮೀಟ್ರಿಗೆ 5 ರೂಪಾಯಿ, 1 ರೂಪಾಯಿ ಕೂಡ ಬೀಳಲ್ಲ 1 ಕಿಲೋಮೀಟ್ರಿಗೆ. ಯೋಚನೆ ಮಾಡಿ, ಇಲ್ಲಿನ ಟ್ರಾವೆಲಿಂಗ್ ಎಕ್ಸ್ಪೆನ್ಸು ತುಂಬ ಕಮ್ಮಿ ಇದೆ. ಬಟ್ ಏನಂದರೆ ಇಲ್ಲಿ ಪೊಲ್ಯೂಷನ್, ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಪೊಲ್ಯೂಷನ್ಗಳು ಉಸಿರಾಡೋಕ್ಕಾಗ್ತಿರಲಿಲ್ಲ. ನಾವು 1.5 ಕಿಲೋಮೀಟ್ರ್ ಬೈಕ್ ತೊಗೊಂಡೋಗಿ ರ್ಯಾಪಿಡೋದಲ್ಲಿ ಹೋಗಿ ತೊಗೊಬಂದಿದ್ವಿ. ರ್ಯಾಪಿಡೋ ಕೂಡ ಈಗ ಆನ್ ಇರೋಲ್ಲ, ಅಂದರೆ ವರ್ಕಿಂಗ್ ಇರೋಲ್ಲ. ಬಟ್ ಅವ್ರು ಹಾಗೆ ರನ್ ಮಾಡ್ತಾ ಇರ್ತಾರೆ ಬೈಕಲ್ಲಿ. ಹೋಗಿ ನೀರು ತೊಗೊಬಂದು ಕುಡಿದಿದ್ದೀವಿ. ಒಟ್ಟು 9 ಟಿಕೆಟ್ಸ್ 45 ರೂಪಾಯಿ ಆಯಿತು ಅಷ್ಟೇ. ನಾವೀಗ ವೆಯ್ಟಿಂಗ್ ರೂಮಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. 3:40 ಅಂದರೆ 4 ಗಂಟೆಗೆ ನಮ್ಮ ಟ್ರೈನ್ ಹೊರಡುತ್ತೆ ಇಲ್ಲಿಂದ. ನಮ್ಮ ಟ್ರೈನ್ ಬಂತು ಹಾವಡಾಕ್ಕೆ ಹೋಗೋದಕ್ಕೆ. ಬಟ್ ಆಲ್ಮೋಸ್ಟ್ ಎಲ್ಲ ಫುಲ್ಲಾಗಿದೆ ಗುರು, ಫುಲ್ ಪ್ಯಾಕ್. ಹಾವಡಾ ಹೋಗೋದಕ್ಕೆ ನಮಗೆ ಟ್ರೈನ್ ಸಿಕ್ಕಿದೆ. ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಮುಂಬೈ ಟೈಪ್ ಇರೋ ಈ ಒಂದು ಟ್ರೈನು. ನೋಡ್ತಾ ಪ್ಲ್ಯಾಟ್ಫಾರ್ಮ್ ಕೂಡ ಸೆಕ್ಯೂರಿಟಿ ಇದೆ. ನೋಡ್ತಾ ಇರ್ಬೋದು, ಇದು ನಮ್ಮ ಹಾವಡಾ ಹೋಗುವಂತಹ ಲೋಕಲ್ ಟ್ರೈನ್. ಅವರ ಸರ್ ಹತ್ತಿದ್ರು ಎಲ್ಲರೂ ಹತ್ತಿದ್ರು. ಆ್ಯಕ್ಚುಲಿ ಎಲ್ಲರೂ ಕರೆಯೋದು ಹಾವಡಾ ಅಂತಾನೆ, ಹಾವಡಾ ಅಂತ ಯಾರೂ ಹೇಳಲ್ಲ. ಇವನು ಏನು ಹೇಳ್ದ ಗೊತ್ತಾ, Howrah Junction for Juttu, Java 820, Porti Station, Ramrajatola. ಒಂದು ಸೆಕೆಂಡ್ ಮುಗಿಲಿತ್ತು. ಇವನು ಏನಂದ್ಬಿಟ್ಟ ಗೊತ್ತಾ, ಪೊಲೀಸ್ನವ್ರು ಅಲ್ಲಿದ್ರು ಓಕೆನಾ. ಇವರು ಅಂದರೆ ರೆಸ್ಟ್ ರೂಮ್ ಇದೆಯಲ್ಲ, ಅಲ್ಲಿ ರೆಸ್ಟ್ ಮಾಡೋದಕ್ಕೆ ಅಂದರೆ ವೆಯ್ಟಿಂಗ್ ರೂಮ್ ಇದೆ ಅಲ್ಲಿ. ಇವನು ಹೋಗ್ಬಿಟ್ಟಿದ್ದಾನೆ.
ಇವನ್ ಲಗೇಜ್ ಎಲ್ಲ ಅಲ್ಲೇ ಇಟ್ಟಿದ್ದಾನೆ. ಪೊಲೀಸ್ನವ್ರು ಬಂದಿದ್ದಾರೆ, ಎಲ್ಲಿಗೆ ಹೋಗ್ಬೇಕಪ್ಪ ಅಂತ ಕೇಳಿದಾನೆ ಆಯ್ತಾ. ಇವನು ಫಸ್ಟಿಗೆ ಹೌದಾ ಅಂದಿದ್ದಾನೆ, ನೆಕ್ಸ್ಟು ಹೌಡಾ ಅಂತಿದ್ಯಲ್ಲ, ಇವನಿಗೆ ಹಾ ಬದಲು ಲವ್ ಯೂಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಯೂಟ್ಯೂಬಲ್ಲಿ ಹೇಳಿದ್ರೆ ಅದನ್ನ ರಿಸ್ಟ್ರಿಕ್ಟ್ ಮಾಡ್ತಾರೆ, ನಿಮಗೆ ಗೊತ್ತಾಗಿರುತ್ತೆ. ಒಂದ್ಸಲ ಲವ್ ಅಂದಿದ್ದಾನೆ, ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಡಾ ಅಂದಿದ್ದಾನೆ. ಹೆಂಗಿತ್ತು ಪೊಲೀಸ್ನವ್ರದ್ದು ರಿಯಾಕ್ಷನ್? ಪೊಲೀಸ್ ರಿಯಾಕ್ಷನ್ ಎಂತೆಂಥ ಕಾಮಿಡಿ ಇರುತ್ತೆ ಗೊತ್ತಾ. ಹೊರಟು ನೋಡಿ ನಮ್ಮ ಟ್ರೈನ್, ಲೋಕಲ್ ಟ್ರೈನ್, ಮುಂಬೈ ಥರ ಬರೋ ದಾರಿಲಿ ನೋಡ್ರಿ ವಂದೇ ಭಾರತ್ ಇದಿದೆ. ಇಂಡಿಯಾದ ಫಾಸ್ಟೆಸ್ಟ್ ಟ್ರೈನ್ ವಂದೇ ಭಾರತ್. ಏನು ಹಾಂ ತರಬೇಕು, ನಾನು ಅದಕ್ಕೆ ಪ್ಯಾಂಟ್ ಹಸಿದಾಗ ತಗೊಂಬಂದೆ. ದೇಶದಲ್ಲೇ ಅತ್ಯಂತ ಫೇಮಸ್ ಆಗಿರುವ ಒಂದಿಷ್ಟು ಟ್ರೈನ್ ಸ್ಟೇಷನ್ಗಳಲ್ಲಿ ಇದು ಕೂಡ ಒಂದಾಗಿರುವಂತಹ ಹೌಡಾ ಜಂಕ್ಷನಲ್ಲಿ ನಾವಿದ್ದೀವಿ ಈಗ. ಎಷ್ಟು ಟ್ರ್ಯಾಕ್ಸ್ ಇರ್ಬೋದು ಲೆಕ್ಕ ಹಾಕ್ರಿ ನೀವು. ಒಂದ್ಸಲ ಯೋಚನೆ ಮಾಡಿ, ಈ ಟ್ರ್ಯಾಕ್ಗಳನ್ನು ಮೇಂಟೈನ್ ಮಾಡೋ ತಲೆ ಹೇಗಿರ್ಬೇಡ. ಒಂದು ಸ್ವಲ್ಪ ಮಿಸ್ ಆದರೂ ಕೂಡ ಬಹರನ್ಪುರ್ ಅಲ್ಲಿ ಟ್ರೈನ್ ಸ್ಟೇಷನಲ್ಲಿ ಆಗಿತ್ತಲ್ಲ, ಅಂದರೆ ಬಹರನ್ಪುರಲ್ಲಿ ಏನಾಗಿತ್ತಲ್ಲ ಟ್ರೈನ್ ಕ್ರ್ಯಾಶ್ಗಳು, ಅದೇ ಥರ ಆಗ್ತವೆ. ಒಂದು ಸಣ್ಣ ಮಿಸ್ಟೇಕ್ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ತವೆ. ನೋಡಿ ಎಷ್ಟು ತಲೆ ಇರಬೇಕು, ಎಷ್ಟು ಡಿಸಿಪ್ಲಿನ್ ಇರಬೇಕು ಅಲ್ವಾ. ಒಂದು ಮಿಸ್ಟೇಕ್ ಮುಗೀತು, 300-400 ಜನ ಸತ್ತೋಗ್ಬಿಡ್ತಾರೆ. ಫೈನಲ್ ಆಗಿ ನಾವು ಬಂದಿದ್ದೀವಿ ಕೋಲ್ಕತ್ತಾದ ಹಾವ್ರಾ ಜಂಕ್ಷನ್ಗೆ. ನೀವು ನೋಡ್ತಾ ಇರ್ಬೋದು, ಫೈನಲಿ ನಾವು ಬಂದಿದ್ದೀವಿ ಕೋಲ್ಕತ್ತಾದ ಹಾವ್ರಾ ಜಂಕ್ಷನ್ಗೆ. ಎಷ್ಟು ದೊಡ್ಡ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು ರೀ. ಸೋ ಬಿಗ್. ಹೇಗಿದೆ? ಸೂಪರ್